ಓಕೆ. ನಿಮ್ಗೆ ಸರ್ವನಾಮಗಳನ್ನ ದಿನ ಬರೆಯಕ್ಕೆ ಹೇಳ್ತೀನಿ. ಬರೆಯೋತ್ನಾಗ ಅದನ್ನು ಓದೋತ್ನಾಗ ತಪ್ಪಿಲ್ಲ ಅಥವಾ ಅದರ ಅರ್ಥ ನಿಮಗಿನ ಸರಿಯಾಗಿ ಗೊತ್ತಿಲ್ಲ, ಅದನ್ನ ಹೆಂಗೆ ಬಳಕೆ ಮಾಡೋದು ನಾನು ನಿಮ್ಗೆ ಸ್ವಲ್ಪ ತಿಳಿಸ್ತೀನಿ. ನೋಡಿರಿ, ಮೊಟ್ಟ ಮೊದಲಿಗೆ ಬರುವಂಥ ಸರ್ವನಾಮ ಯಾವಾಗ? ಆಯ್. ಯಾವುದು? ಇಂಗ್ಲೀಷ್ನಾಗ, ಕನ್ನಡದಾಗಲ್ಲ, ಇಂಗ್ಲೀಷ್ನಾಗ ಹೇಳ್ತೀನಿ. ಸರ್ವನಾಮ ಎಂದರೇನು ಕನ್ನಡದಾಗ ಹೇಳಿದಾರೆ, ಸ್ಕೂಲ್ನಾಗ ಹೇಳಿಲ್ಲ. ಓಕೆ, ನೋಡ್ರಿ, ಸರ್ವನಾಮ ಅಂದ್ರೆ ಏನು? ಈಗ ನಾಮ ಅಂದ್ರೆ ಹೆಸರು, ನಾಮ ಅಂದ್ರೆ ಏನ? ಹೆಸರು. ಸರ್ವನಾಮ ಅಂದ್ರೆ ನಿಮ್ಮ ಹೆಸರಿನ ಬದಲಾಗಿ ಅಥವಾ ಇನ್ನೊಬ್ಬರ ಹೆಸರಿನ ಬದಲಾಗಿ ಅಥವಾ ಯಾವುದೋ ಒಂದು ವಸ್ತುವಿನ ಹೆಸರಿನ ಬದಲಾಗಿ ನಾವು ಕೆಲವು ಪದಗಳನ್ನು ಬಳಸ್ತೀವಿ, ಅವ್ರ ಹೆಸರಿನಂತೆ ಕೆಲಸ ಮಾಡ್ತೀವಿ, ಅವ್ರ ಸರ್ವನಾಮ ಅಂತ. ನಾಮ ಪದಗಳ ಬದಲಾಗಿ ಬಳಸುವ ಶಬ್ದಗಳಿಗೆ ಸರ್ವನಾಮ. ಈ ಉದಾಹರಣೆ, ಉನ್ನತಿ ದಿನಾಲು ಶಾಲೆಗೆ ಹೋಗುತ್ತಾರೆ. ಒಂದು ಉದಾಹರಣೆ ಕೊಡತ್ತೇನೆ. ಉನ್ನತಿ ದಿನಾಲು ಶಾಲೆಗೆ ಹೋಗುತ್ತಾಳೆ. ಅವಳು ತುಂಬ ಜಾಣ ವಿದ್ಯಾರ್ಥಿನಿ. ಅವಳು ಪ್ರತಿದಿನ ಅಭ್ಯಾಸವನ್ನು ಮಾಡುತ್ತಾಳೆ. ಇಲ್ಲಿ ನೋಡ್ರಿ, ಉನ್ನತಿ ದಿನಾಲು ಶಾಲೆಗೆ ಹೋಗುತ್ತಾಳೆ ಅಂತ. ಆಮೇಲೆ ಏನು ಹೇಳಿ? ಅವಳು ತುಂಬ ಜಾಣ ವಿದ್ಯಾರ್ಥಿನಿ ಅಂತ ಹೇಳಿ. ಅವಳು ಅಂದ್ರೆ ಯಾರಿಲ್ಲಿ? ಅವಳು ಅಂದ್ರೆ ಯಾರು? ನೀವ? ಅವಳು ಅಂದ್ರೆ ಯಾವ ಹುಡುಗಿ? ಉನ್ನತಿ ಅಂದ್ಬಿಟ್ರಿ, ಹೇಳ್ರಿ ಯಾರ? ಉನ್ನತಿ. ಆ ಉನ್ನತಿ ಹೆಸರು ಪದೇ ಪದೇ ಬಳಸುವ ಬದಲಾಗಿ ಏನ್ ಮಾಡಿ ಅವಳು ಬಳಸಿ. ಅವಳು ಜಾಣ ವಿದ್ಯಾರ್ಥಿನಿ, ಅವಳು ದಿನಾಲು ಅಭ್ಯಾಸ ಮಾಡುತ್ತಾಳೆ. ಇನ್ನೊಂದು ಉದಾಹರಣೆ ನೋಡಿ, ಕಾಗವಾಡ ಇದು ಒಂದು ದೊಡ್ಡ ನಗರ. ಕಾಗವಾಡ ಇದು ಇದು ತುಂಬಾ ವಿಶಾಲವಾಗಿದೆ. ಇದರ ಸೌಂದರ್ಯತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಇಲ್ಲಿ ಇದು ಮತ್ತು ಇದರ ಯಾವ ಊರ ಹೆಸರು ಬರ್ತದ ಅಂದ್ರೆ ಒಂದು ವ್ಯಕ್ತಿಯಾಗಲಿ ವಸ್ತುವಾಗಿ ಯಾಕಂದ್ರೆ ಒಂದು ಹೆಸರು ಬದಲಾಗಿ ನಾವು ಏನು ಪದಗಳು ಬಳಸ್ತಿಲ್ಲ. ಇದು, ಅದು, ಅವನು, ಅವಳು, ಅವಳದು, ಇವಳದು, ಅವನದು, ಇವುಗಳು, ಅವುಗಳು, ಇವೇನು ಪದಗಳು ಬಳಸ್ತಿಲ್ಲ, ಸರ್ವನಾಮಗಳು. ಏನಿವ? ಹಂಗೆ ಇಂಗ್ಲೀಷ್ನಾಗ ಸರ್ವನಾಮ ಹೆಂಗೆ ಬಳಸ್ತೀವಿ ನೋಡಿ. ಈಗ ಆಯ್ ಅಂದ್ರೆ ಓದೋದು ಹೆಂಗೆ ಮಾಡ್ತೀರಿ ಕನ್ನಡದಾಗ? ಆಯ್. ಆಯ್ ಅಂದ್ರೆ ನಾನು. ಆಯ್ ಅಂದ್ರೆ ನಾನು. ಪ್ರಥಮ ಪುರುಷ ಅದೆಲ್ಲ ಬರ್ತಾವ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಆಮೇಲೆ ಹೇಳ್ತೀನಲ್ಲ. ಈಗ ಸಿಂಪಲ್ ಆಗಿ ಹೇಳ್ತದೆ. ಆದ್ಮೇಲೆ ಹೇಳಿ ಅಂದ್ರೆ ನಿಮ್ ಸಣ್ಣ ಸಣ್ಣ ಹುಡುಗರಿಗೆ ಕೆಲವು ತಿಳಿಯಂಗಿಲ್ಲ. ಆಯ್ ಅಂದ್ರೆ ನಾನು. ನಿಮ್ ಬದಲು ನೀವು ಹೇಳೋರಿದ್ರೆ ಅಂದ್ರೆ ಆಯ್ ಹಚ್ಬೇಕು. ನಾನು ಪೇಟೆಗೆ ಹೋಗುತ್ತೇನೆ. ಐ ಗೋ ಟು ಮಾರ್ಕೆಟ್. ನಾನು ಓದುತ್ತೇನೆ. ಐ ರೀಡ್. ನಾನು ನೋಡುತ್ತೇನೆ. ಐ ಲುಕ್. ನಾನು ಮಾತನಾಡುತ್ತೇನೆ. ಐ ಸ್ಪೀಕ್. ಹಿಂಗೆ ನಿಮ್ಮ ಬದಲು ಹೇಳೋದು ನಾನು ಬಳಸ್ಬೇಕು. ಆಯ್ ಬಳಸ್ಬೇಕು. ಏನು ಬಳಸ್ಬೇಕು? ಆಯ್. ಹೇಳ್ತಿ ಈ ಆಯ್ ಮೇಲೆ ಇಡೀ ಜಗತ್ತಿನ ಇದನ್ನು ನಡೀತಾವೆ, ಕರ್ಮಕಾಂಡಗಳೆಲ್ಲ ನಡೀತಾವೆ. ನಾನು ಭಾಳ ಕೆಟ್ಟ ಮನಸ್ಸೆ. ನಾನು ಅನ್ನೋದು ಬೇಕು, ಆದ್ರೆ ಅದು ಅಹಂಕಾರ ರೂಪದಲ್ಲೆಲ್ಲ. ಅಹಂಕಾರ ರೂಪದಾಗ ನಾನು ಅನ್ನೋದು ಗೊತ್ತಂದ್ರೆ ನಮ್ಮ ಸರ್ವನಾಶ ಪ್ರಾರಂಭವಾಯ್ತು. ತಿಳ್ತೇನೆ. ಇಲ್ಲಿ ಆಯ್ ಅಂದ್ರೆ ನಾನು. ಆಯ್ ಅಂದ್ರೆ ಏನೋ ಒಬ್ಬನ ಅದನ್ನು ಏನದನು. ಈಗ ನನ್ನ ಜೊತೆ ಈಗ ನೀ ಪಾಪ ಬರ್ರಿ. ಈಗ ಐ ಗೋ ಟು ಮಾರ್ಕೆಟ್. ನಾನು ಪೇಟೆಗೆ ಹೋಗುತ್ತೇನೆ. ಕೆಲವೊಂದ್ಸಲ ನನ್ನ ಜೊತೆ ಮತ್ತೆ 3 ಮಂದಿ ಹಚ್ಚಿರ್ತಾರೆ. ನಾವೆಲ್ಲರ ಬಗ್ಗೆನೂ ಕೂಡಿ ಮಾತಾಡ್ತಿರೋದು. ಅವಾಗ ನಾವು ಬಳಸ್ತೀವಿ. ಏನು ಬಳಸ್ತೀವಿ? ನಾವು. ಆಯ್ತಾಗ ಒಬ್ಬನ ಇದ್ದೀನಿ, ನಾನು ಒಬ್ಬನ ಇದ್ದೀನಿ. ನಾವು ಅನ್ನೋ ಪದ ಉಯ್ ಅಂತೀವಿ. ಅದಕ್ಕೆ ಏನಂತೀವಿ? WE, ಉಯ್. ಅವಾಗ ಯಾವಾಗ ಉಯ್ ಬಳಸ್ತೀವಿ ಅಂದ್ರೆ ಒಬ್ಬನಿಗಿಂತ ನಾವು ಹೆಚ್ಚು ಮಂದಿದ್ದೆವು, ನಮ್ಮ ಬದಲು ನಾವು ಹೇಳ್ಕೊಳ್ಳೋರಿದ್ದೆವು. ಅವಾಗ ನಾವು ಬಳಸ್ಬೇಕು. ಏನು ಬಳಸ್ಬೇಕು? ನಾವು ಹುಡುಗರು. ವಿ ಆರ್ ಬಾಯ್ಸ್. ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್. ವಿ ಆರ್ ಗೋಯಿಂಗ್ ಟು ಟೆಂಪಲ್. ನಾವು ಹುಡುಗರು, ನಾವು ಪೇಟೆಗೆ ಹೋಗುತ್ತೇವೆ, ನಾವು ದೇವಾಲಯಕ್ಕೆ ಹೋಗುತ್ತೇವೆ. ಹಿಂಗೆ ನಮ್ಮ ಬದಲ ಹೇಳ್ಕೊಳ್ಳೋರಿದ್ದೆ ಅಂದ್ರೆ ನಾವು ಬಳಸ್ಬೇಕು. ಯಾವಾಗ ಒಬ್ಬನಿಗಿಂತ ಹೆಚ್ಚು ಮಂದಿ ಇರ್ಬೇಕು, ಒಬ್ಬನಿಗಿಂತ ಅವಾಗ ಉಯ್ ಬಳಸ್ತಾರೆ. ಇಳಿಯತ್ತಿ ಉಯ್ ಯಾವಾಗ ಬಳಸ್ತಾರೆ?
ಈ ಜಾತ್ರೆಗೆ ಇವರು ಹೊಂಟಿರ್ತಾರೆ ನಿನ್ನ ಸಂಗಾಟ, ನೀವು ಒಬ್ಬನೇ ಹೇಳ್ತೀನಿ ನಾನು ಜಾತ್ರೆಗೆ ಹೋಗ್ತೇನೆ ಅಂತ ಹೇಳಿ. ನೀ ಎಲ್ಲ ಕೂಡಿ ಹೊಂಟಿದ್ದೀವಿ ಅಂತ ನಾವು ಬಳಸ್ಬೇಕಂತ. ಏನು ಬಳಸ್ಬೇಕು? ಯಾಕಂದ್ರೆ ಇವರು ಬರೋರ್ತಾರೆ, ಏನು ಬಿಟ್ಟು ಹೋಗಾರ್ತಿರೋ ಇಲ್ಲ, ಇವ್ರು ಬಿಟ್ಟು ಹೋಗಾರಿದ್ರ ಅಂದ್ರೆ ನಾನು ಬಳಸಿರ್ತೀನಿ. ಅಥವಾ ನಿಮ್ಮ ಬದ್ದಲ ಅಟ್ಟ ಮಾತಾಡೋದು ನಾನು. ಎಲ್ಲರಿಗೂ ಸಂಬಂಧಪಟ್ಟಂತ ವಿಷಯ ಇತ್ತು ನಿನ್ನ ಸಂಗಾಟ ಇತ್ತು ಅಂದ್ರೆ ನಾವು ಬಳಸ್ಬೇಕು. ಏನು ಬಳಸ್ಬೇಕು? ನಾವು ಹೇಳ್ತಿತ್ತು. ವರ್ಧನ್ ಚಿಂತೆ ಇತ್ತು ನಾವು ವಿಡಿಯೋದಾಗ ನಾನು ಬರ್ಬೇಕಾಗಿತ್ತ ಸಿರ ಅದೇ ಕರೀತು ನನಗೆ ಮನೆಗೆ. ಉಯ್ ಏನಿಲ್ಲ ಸುಮ್ಮನೆ ಅನ್ಸತ್ತೆ. ಉಯ್ ಅಂದ್ರೆ ನಾವು ಇದೆಲ್ಲ ಒಳ್ಳೆ ವಿದ್ಯಾರ್ಥಿಗಳಿದ್ರಿ, ಯಾರಿಗೆ ಅಹಂಕಾರವಿಲ್ಲ, ಮುಗ್ಧ ಮನಸ್ಸುಳ್ಳ ಜೀವಿಗಳಿದ್ರಿ. ಈ ಕಡೆ ನೋಡಿ ಆಡ ಕಡೆ ಲಕ್ಷ ಇರಲ್ಲ. ಇನ್ನ ನೆಕ್ಸ್ಟ್ ಬರೋದು ಯು. ಏನ ಯು ನೀವು ಎ ಬಿ ಸಿ ದಾಗ ಯು ಇದು ಬೆಳಿತೀರಿ. ಆದ್ರೆ ಇಲ್ಲಿ ವಾಯ್ ಇದ್ರ ಸಲ ಹಿಂಗ ಇದ್ರ ಬದಲ ನಾನು ಸಣ್ಣಗಿದ್ದ ಬಹಳ ಸಲ ಸ್ವಲ್ಪ ಕ್ವಶನ್ ಕೇಳಿ ಸ್ವಲ್ಪ ಇದಕ್ಕೂ ಯು ಅಂತೀರಿ ಅದಕ್ಕೂ ಯು ಅಂತೀರಿ. ಇಂಗ್ಲೀಷ್ ಭಾಷೆ ಹಂಗ, ಇಂಗ್ಲೀಷ್ ಭಾಷೆ ಅದು ಯುನ ಬರ್ತದೆ, ಇದು ಯುನ ಬರ್ತದೆ ಸರ್. ಇದ್ರಪ್ಪ ಅಂದ ಅದನ್ನ ಬರೋದು ನಡೀತಿತ್ತಲ್ಲ. ನಾನು ಸಣ್ಣ ಆಗಿದೆ ರಿತೇಶ್ ನಂಗೆ ಸಣ್ಣಾಗಿತ್ತಿಲ್ಲ ಅವಾಗ ನಾನು ಕೇಳಿ ಕ್ವಶನ್ ಸರ್ ಅದು ಬರೀಪ್ಪ ಅಂದ ಇದನ್ನ ಬಯಸ್ತಿತ್ತು. ಮತ್ತೆ ಯಾಕೋ ಯುನ ಅಲ್ಲ. ಉಚ್ಚಾರದಲ್ಲಿ ಇದ್ರು ಲಿಪಿಯಲ್ಲಿ ಬೇರೆ ಬೇರೆ ಅದಾವ. ಲಿಪಿಯಲ್ಲಿ ಉಚ್ಚಾರದಾಗ ಸೇಮ್ ಅದಾವ, ಆದ್ರೆ ಬರವಣಿಗೆಯಲ್ಲಿ ಅಕ್ಷರದಲ್ಲಿ ಮತ್ತು ಬೇರೆ ಅದ. ಇಲ್ಲಿ ಯು ಅಂದ್ರೆ ನೀನು ಅಥವಾ ನೀವು, ನಾಟ್ ನಾವು, ನೀವು, ನೀನು ಅಥವಾ ನೀವು. ಇವು ಅಗದಿ ಸಾದಾ ಅಕ್ಷರ ಅನ್ನಿಸ್ತಾವ. ಇದನ್ನು ಇದೇನಪ್ಪ ಇವು ಎಲ್ಲ, ಬಟ್ ಇದನ್ನು ಬಳಸ್ಕೊಳ್ಳೋ ರೀತಿ ನಮ್ಗೆ ಗೊತ್ತಿರಬೇಕು. ಸ್ಲೋಕ್ ಈ ಕಡೆ ತಿಳ್ಕೊಂಡು ಈ ಕಡೆ ಸರಿ ಕಾಣ್ತಿಲ್ಲ, ಜಾಸ್ತಿ ಬರೋದಿತ್ತೇನ. ಈಗ ಸ್ಲೋ ಕಡೆ ನಂಗಿಂತ ಸಣ್ಣವಾಗ ನಾವು ಏನದ ನಾ ಅವನ ಬದಲು ಹೇಳ್ಬೇಕಂದ್ರೆ ನೀನು ಇಲ್ಲಿ ಬಾ, ನೀನು ಎದ್ದು ನಿಲ್ಲು, ನೀನು ಪೇಟೆಗೆ ಹೋಗಿದ್ದಿ. ಯಾವಾಗ ನಮ್ಗಿಂತ ಸಣ್ಣ ಹುಡುಗರು ಇದ್ರಂದ್ರ ವಯಸ್ಸಿನ ನಮ್ಗಿಂತ ಸಣ್ಣವ್ರ ಅಥವಾ ನಮಗೆ ಬಹಳ ಆತ್ಮೀಯ ಇರ್ತಾರೆ, ದೋಸ್ತರು ಇರ್ತಾರೆ. ಅವ್ರು ಬರೀ ದೊಡ್ಡವ್ರಿಗೆ ಸಣ್ಣವ್ರಿಗೆ ದೋಸ್ತರು ಇರ್ತಾರನ್ನ ನೀ ಕೂಡ್ಲ ನಿಮ್ಮ ಅಣ್ಣಗಳು ಇರ್ತಾರೆ, ಅಣ್ಣರೇ ಅಂತೀರಿ. ಅಣ್ಣ ನೀ ಏನು ಮಾಡತ್ತಿ ಹಿಂಗೆಲ್ಲ ಅಂತೀರಿ, ಏಕೋಚನ ಮಾತಾಡ್ತೀರಿ. ಎಲ್ಲಿ ಆತ್ಮೀಯತೆ ಐತಿ, ನಿಮ್ಮ ಫ್ರೆಂಡ್ಶಿಪ್ ಐತಿ, ಮತ್ತು ನಿಮ್ಗಿಂತ ವಯಸ್ಸು ಸಣ್ಣದಿರ್ತೈತಿ. ಅಂಥ ವ್ಯಕ್ತಿಗಳಿಗೆ ಅವ್ರ ಬಗ್ಗೆ ನೀವು ಮಾತಾಡೋದು ನೀನು ಬಳಸ್ತೀವಿ. ಏನು ಬಳಸ್ಬೇಕು? ಅವಾಗ ಇವ್ದ ಅರ್ಥ ನೀನು ಆಗ್ತದೆ. ಏನಾಗ್ತದೆ? ನೀನು YOU. ಆಮೇಲೆ ನೀವು ಯಾವಾಗ ಆಗ್ತದೆ ಅಂದ್ರೆ ನಿಮ್ಗಿಂತ ದೊಡ್ಡವ್ರು ಇರ್ತಾರೆ ಅಥವಾ ನಿಮ್ಗಿಂತ ಸಣ್ಣವ್ರಿಗೆ ದೊಡ್ಡವ್ರಿಗೆ ನಿಮಗೆ ಅವ್ರ ಪರಿಚಯ ಇರಂಗಿಲ್ಲ, ಫಸ್ಟ್ ಟೈಮ್ ಭೇಟಿಗಿರ್ತಾರೆ ಅಥವಾ ಅವ್ರ ಬಗ್ಗೆ ಗೌರವ ಇರ್ತದೆ. ಏನಿರ್ತದ? ಗೌರವ. ಆ ಗೌರವ ಸೂಚಿಸೋದ್ನಾಗ ನೀವು ಅನ್ಬೋದು. ಏನನ್ಬೋದು? ಅವಾಗ ಇವ್ದ ಅರ್ಥ ನೀವು. ಈಗ ಅಭಿರಾಜ್ ಗೌಡಿಯವರಿಗೆ ನಾ ಏನು ಮಾಡ್ತು, ಅಭಿರಾಜ್ ಅವರೇ ನೀವು ಇಲ್ಲಿ ಬರ್ರಿ, ಅವಾಗ ಬರ್ಲಕ್ಕೆ ಹೋಗ ನಾ ಹೇಳತ್ತೀನಿ. ನಿಮ್ಗಿಂತ ದೊಡ್ಡವರಿದ್ರು ಗೌರವ ಕೊಡೋರಿದ್ರು ಅಂದ್ರೆ ಅಂಥ ವ್ಯಕ್ತಿ ನೀವು ಇವ್ದ ಅರ್ಥ ನೀವು ಆಗ್ತದ. ಏನಾಗ್ತದ? ಮತ್ತು ನೀವು ಯಾರೇ ನಿಮಗೆ ಇವು ಅಂತಂದ್ರೆ ಅಂದ್ರೆ ಸರ್ ನಂಗೆ ಏಕೋಚನಾಗ ನೀನು ಅಂದ್ರೆ ನೋಡಿ ಅವ ಹಿಂಗೆ ಅಲ್ಲ ಹೋಗ್ಬೇಕು. ಇವ್ದು ಎರಡು ಅರ್ಥ ಬರ್ತಾವ, ನೀನು ಹಾಗೂ ನೀನು. ತಿಳಿಯಾಗಿದ್ದಿ? ಹಾಂ ಇನ್ನ ಈ ಅಂದ್ರೆ ನೋಡ್ರಿ ನಿಮ್ಗಿಂತ ಸಣ್ಣ ಹೋದನು ಮತ್ತು ಗಂಡು ಹುಡುಗದ ಏನಾದ್ರು ಗಂಡು ಹುಡುಗದನು ಅಥವಾ ಗಂಡು ಜಾತಿ ವ್ಯಕ್ತಿ ಅದ. ಮೇಲೆ ಗಂಡು ಹುಡುಗಿದ್ದಾಗ ಅವನು ಅವನು ಪೇಟೆಗೆ ಯಾರು ಹೋದ್ರು ಸರ್ ಅವನು ಹೋಗಿದ್ದನು ಅವನು. ನೋಡ್ರಿ ಅವನು ಯಾವ ಬಳಸ್ತೀವಿ ನೋಡ್ರಿ. ಉದಾಹರಣೆಗೆ ಮಲ್ಹಾರ್ ತುಂಬ ಜಾನಬಾಲಕ, ಆದರೆ ಅವನು ಅಭ್ಯಾಸವನ್ನೇ ಮಾಡುವುದಿಲ್ಲ. ಇಲ್ಲಿ ಅವನು ಬಳಸಿಲ್ಲ. ಅವನಂದ್ರೆ ಯಾರ? ಮಲ್ಲಾರ. ಆ ಮಲ್ಲಾರ್ ಎಂಬ ಹೆಸರು ಬದಲಾಗಿ ನಾವು ಏನು ಬಡಿದೆವು? ಬಳಸಿದ್ವಿ. ಏನು ಬಳಸಿದೆವು? ಆಮೇಲೆ ನಾವು 3 ಮಂದಿ ಇದ್ದೆವು. 3 ಮಂದಿ ಹೆಸರು ಬದಲಾಗಿ ನಾವು ಬಳಸಿದ್ವಿ.
ಆಮೇಲೆ ಒಬ್ಬ ವ್ಯಕ್ತಿ ದೊಡ್ಡವಿರ್ಲಿ ಸಣ್ಣವಿರ್ಲಿ ಅವ್ರ ಬದಲು ನಾವು ನೀವು ಬಳಸ್ತೀವಿ. ಈ ಅಂದ್ರೆ ಅವನು. ಇನ್ನು ಶಿ ನೋಡ್ರಿ ಇಲ್ಲಿ ಎಸ್ ಮುಂದ ಈ ಮುಂದೆ ಎಸ್ ಅಳಿಸಿ ಬಿಟ್ಟಿತ್ತಂದ್ರೆ ಏನಂತಿ ಈ ನೋಡಿ ಶೀದಾಗ ಏನು ಅಂದ್ರ ಅವಳಲ್ಲಿ ಅವನು ಇದ್ದಾನೆ, ಅವಳಲ್ಲಿ ಅವನು ಇದ್ದಾನೆ. ಆದ್ರ ಅವನಲ್ಲಿ ಅವಳು ಇಲ್ಲ, ಅವನಲ್ಲಿ ಅವಳು. ಇದು ಸುಮ್ಮನೆ ನಗಸಾತೀನಿ. ಇದು ಇಂಗ್ಲಿಷ್ ಪದಗಳ ಅರ್ಥ ನೋಡ್ರಿ. ಶೀತ್ರೊಳಗ ಏನು ಐತಿ, ಬಟ್ ಹೀದ್ ಮುಂದೆ ಎಸ್ ಹಚ್ಚಿರಂದ್ರೆ ಶಿ. ಶಿ ಅಂದ್ರೆ ಅವಳು, ಶಿ ಅಂದ್ರೆ ಅವಳು, ಶಿ ಅಂದ್ರೆ ಅವಳು. ಇವೆಲ್ಲ ಬರ್ಸೇನೆ ನೀವು. ಅವಳು ಯಾವಾಗ ಬಳಸ್ತೀರಿ? ಒಂದು ಹುಡುಗಿ ಐತಿ, ಆಕೆ ಹೆಸರು ಪದೇ ಪದೇ ಹೇಳೋ ಬದಲಾಗಿ ಈಗ ಭೂಮಿಕಾ. ಭೂಮಿಕಾ ಬಾಬನಗೌಡ ಶಾಲೆಯ ವಿದ್ಯಾರ್ಥಿನಿ. ಅವಳು ಪ್ರತಿದಿನ ತಮ್ಮ ತಂದೆಯ ಜೊತೆಗೆ ಶಾಲೆಗೆ ಬರುತ್ತಾಳೆ. ಅವಳು ಪ್ರತಿದಿನ ಅಭ್ಯಾಸವನ್ನು ಮಾಡುತ್ತಾಳೆ, ತಂದೆ ಜೊತೆ ಶಾಲೆಗೆ ಬರ್ತಾಳೆ. ಇದರ ಅರ್ಥ ತಂದೆ ಶಾಲೆ ಕಡೆ ಬರೋದು, ತಂದೆಯವ್ರು ಬಿಡಾಕ್ ಬರ್ತಾರೆ. ಏನ್ ಮಾಡ್ತಾರೋ? ಬಿಡಾಕ್ ಬರ್ತಾರೋ. ಇಲ್ಲ ಕೆಲವೊಬ್ರು ಏನ್ ಮಾಡೋರ ಸುಮ್ ಕಾಡಾಕ್ ಕ್ವಶನ್ ಏನಪ್ಪ, ಆ ಪಪ್ಪನ ಶಾಲೆ ಕಲಿತಾನೆ ಬರ್ ಹಿಂಗೆ ಕೇಳೋರು ಇರ್ತಾರೆ. ಇದು ಹೇಳೋ ಉದ್ದೇಶ ಅಂದ್ರೆ ಭೂಮಿಕಾ ಈ ಪದೇ ಪದೇ ಹೆಸರು ಬಳಸುವ ಬದಲಾಗಿ ಅವಳೊಂದು ಹುಡುಗಿಯರ ಅವಳು ಪದನ ಅಲ್ಲಿ ಯೂಸ್ ಮಾಡಿ. ಶಿ. ಶಿ ಅಂದ್ರೆ ಅವಳು, ಶಿ ಅಂದ್ರೆ ನಾ ಬರ್ಸ್ತೀನಿ. ಯಾರು ಬರ್ಕೊಂಡಿಲ್ಲ ಇವ್ ಬರ್ಸ್ತೀನಿ. ಮೊದಲು ತಿಳ್ಕೊರಿ. ನಂಗೆ ತಿಳಿಸೋದೈತಿ ನಿಮ್ಗೆ ಎಲ್ಲಿ ಬಳಸೋದು. ಇನ್ನು ಮುಂದೆ ಇವೆಲ್ಲ ನಿಮ್ಮ ವಾಕ್ಯದಾಗ ಮಾತನ್ಯಾಗ ಬಳಸ್ಬೇಕು. ನೀವು ಗಲ್ಯಾಗ ತಿಳ್ತು, ನೀವು ಗಲ್ಯಾಗ ತಿರ್ಗಾಡ್ರಿ, ದಿಲ್ಯಾಗ ತಿರ್ಗಾಡ್ರಿ, ಮನ್ಯಾಗಿರ್ರಿ, ಏನೋ ಸಣ್ಣ ಸಣ್ಣ ಪದಗಳನ್ನ ಬಳಸಕ್ ಚಾಲು ಮಾಡಿ. ಈಗ ನೋಡ್ರಿ, ಇಟ್ಟು ದೊಡ್ಡ ಬಾಡಿ ಐತಿ, ಒಮ್ಮೆ ಇಟ್ಟು ದೊಡ್ಡ ಬಾಡಿ ತಯಾರು ಮಾಡಿ ಮೆದಿಸ್ಬಿಟ್ರೆ ಒಂದೊಂದು ಇಟ್ಟಂಗೆ ಇಟ್ಕೊತ ಹೋಗ್ಯಾರ. ಹಂಗೆ ನಾವು ಇಂಗ್ಲೀಷ್ ಪೂರ್ಣ ದೊಡ್ಡ ಭಾಷೆ ಮಾತಾಡ್ಬೇಕಾದ್ರೆ ಸಣ್ಣ ಸಣ್ಣ ಪದಗಳನ್ನ ಬಳಕೆ ಮಾಡ್ಲಕ್ಕೆ ಕಲಿಬೇಕು. ಸಣ್ಣ ಸಣ್ಣ ಪದಗಳನ್ನ ಬಳಕೆ ಮಾಡ್ಲಕ್ಕೆ ಕಲಿಬೇಕು. ನಮ್ಮನ್ನು ನೋಡಿ ಯಾರು ನಗ್ತಾರೋ ಬಿಡ್ತಾರೋ ಅದು ವಿಚಾರ ಮಾಡಂಗಿಲ್ಲ. ಈಗ ನೋಡ್ರಿ, ನಾ ಪಾಠ ಹೇಳ್ತೀನಿ, ವಿಡಿಯೋ ಮಾಡ್ಬೇಕು, ಪಾಠ ಹೇಳ್ತೀನಿ. ತಪ್ಪು ಸರಿ ನನ್ನ ಪ್ರಯತ್ನ ಮಾಡೋದು. ದುನಿಯಾ ನಗ್ತೈತಿ, ಜನ ನಗ್ತಾರ ಅಂತೇಳಿ ನನ್ನ ಕಾರ್ಯವನ್ನ ನಿಲ್ಲಿಸ್ಬಾರ್ದು, ಮುಂದುವರಿಸ್ಬೇಕು. ಏನ್ ಮಾಡ್ಬೇಕು? ಮುಂದುವರಿಸ್ಬೇಕು. ಯಾಕಂದ್ರೆ ನಮ್ದು ರಾಜಮಾರ್ಗ, ನೈತಿಕತೆಯ ಮಾರ್ಗ. ಯಾಕಂದ್ರೆ ನಾವು ಇದರಿಂದ ಒಳ್ಳೇದು ಮಾಡತ್ತೇವೆ, ಯಾರ್ದೇನು ಕೆಟ್ಟ ಮಾಡತ್ತೇವೆ ಇಲ್ಲ. ಶೈಕ್ಷಣಿಕ ಮಾರ್ಗ, ವಿದ್ಯಾ ಮಾರ್ಗ ಇರುವುದರಿಂದ ತಪ್ಪಾಗೋದು ಸಹಜ, ಪ್ರಯತ್ನ ಬಿಡಂಗೆ. ಇದು ತಿಳಿತು ಸಿಎಂಗಳು ಏನು ಭಾಳ ಇಂಪಾರ್ಟೆಂಟ್ ಅದಾವ. ಇದ್ರು ಬಳಸೋದು ಹೇಳ್ತೀವಿ ಮುಂದಿನ ಸಲ ನೋಡಿ. ಈಗ ಇಟ್ ಅನ್ನೋ ಪದ ಭಾಳ ಇಂಪಾರ್ಟೆಂಟ್. IT, ಇಟ್, ಇಟ್, ಇದು ನೋಡ್ರಿ. ಇಲ್ಲಿ ಎರಡು ಪದಗಳು ಬರ್ತೀವಿ. THAT ಡ್ಯಾಟ್ ಅದು ಏನ ಅದು ಇದು ಅದು ಯಾವಾಗ ಬಳಸೋದು ನೋಡ್ರಿ. ಒಂದು ವಸ್ತು ಐತಿ ನಿನ್ನ ಕಡೆ, ಒಂದೇ ಇರ್ಬೇಕಾದ ಎಲ್ಲಿರ್ಬೇಕು ಒಂದು. ಈಗ ನನ್ನ ಕಡೆ ಗೆಸ್ಟ್ರು ಒಂದೇ ಐತೆ ನೋಡ್ರಿ, ಒಂದೇ ಇರ್ಬೇಕಂದ್ರೆ ನಿನ್ನ ಏಕವಚನ ಅಂದ್ರೆ ಒಂದೇ ಐತೆ. ಈಗ ಡಸ್ಟರ್ ಐತಿ ಅಥವಾ ಇದೊಂದು ಬಾಕ್ಸ್ ಐತಿ, ಒಂದೇ ಐತಿ. ಅದು ನನ್ನ ಹತ್ಯಾಕಿರ್ಬೇಕು, ನನ್ನ ಹತ್ಯಾಕಿರ್ಬೇಕು. ನನ್ನ ಹತ್ಯಾಕಿದ್ರು ಇತ್ತಂದ್ರೆ ನಾ ಏನು ಹೇಳ್ತೀನಿ? ಇದು ನಂದು, ಇದು ನಂದು, ಇದು ನನ್ನ ಬಾಕ್ಸ್. ಇದನ್ನು ನಾನು ಪೇಟೆಯಿಂದ ಖರೀದಿಸಿ ತಂದಿದ್ದೇನೆ. ಯಾವಾಗ ಇದು ನಮ್ಮ ಕೈಯಾಗಿತ್ತು, ಯಾವುದೇ ವಸ್ತು ಇರಲಿ, ಬಾಕ್ಸ್ ಅಂದ್ರೆ ಬಾಕ್ಸ್ ಅಷ್ಟಲ್ಲ, ಮೊಬೈಲ್ ಇರಲಿ, ಕೀಲಿಕಾಯಿ ಇರಲಿ, ಏನು ಬೇಕಾಗಿಲ್ಲ, ಅದು ಒಂದೇ ವಸ್ತು ಇರ್ಬೇಕು, ನಿಮ್ಮ ಹತ್ಯಾಕಿರ್ಬೇಕು. ಅವಾಗ ಹೇಳ್ತೀರಿ ಇದು ನಂದು. ಇದು ವಸ್ತು ಅಲ್ಲಿ ನಿಮ್ ಬಿಟ್ಟು ದೂರ ಇರ್ತೈತೆ, ಆ ಕಡೆ ದೂರ ಇಟ್ಟಿರ್ತೈತೆ. ಇದು ನಂದು ಅಂತೇವ್ ನಾವು ಇಲ್ಲ, ಅದು ನಂದು ಅಂತೀವಿ. ಏನಂತೀವಿ? ಅವಾಗ ಡ್ಯಾಟ್ ಬಳಸ್ಬೇಕು. ವಸ್ತು ಒಂದೈತಿ, ನಿಮ್ಮ ಹತ್ಯಾಕೈತಿ ಅಂದ್ರೆ ಅವಾಗ ಇದು ಬಳಸ್ಬೇಕು. ಏನ್ ಬಳಸ್ಬೇಕು? ಇದು ನಂದು ಅಂತ ಬಳಸ್ಬೇಕು. ಆಮೇಲೆ ವಸ್ತು ನಿಮ್ಮ ಬಿಟ್ಟು ದೂರ ಐತಿ, ಒಂದೈತಿ ಅಂದ್ರೆ ಅದು ನಂದು, ಅದು ನನ್ನ ಬ್ಯಾಗು, ಅದು ನನ್ನ ಬ್ಯಾಗು. ಆಮೇಲೆ ಬ್ಯಾಗ್ ನನ್ನ ಹತ್ತಾಕಿತ್ತಂದ್ರೆ ಇದು ನನ್ನ ಬ್ಯಾಗು, ಇದು ನನ್ನ ಬ್ಯಾಗು. ಕೇಳಕ್ಕೆ ಸರಿ ಇರ್ಲಿಲ್ಲ. ಕೇಳತ್ತಿದ್ಯಾ? ಇದು ಅದು ಬಳಸ್ಕೊಂಡು ತಿಳಿತು, ಅದು ಒಂದ ವಸ್ತು ಇರಬೇಕು, ನಿಮ್ಮ ಬಿಟ್ಟು ದೂರ ಇತ್ತಂದ್ರೆ ಅದು ಬೆರಳು ಮಾಡಿ ತೋರ್ಸೋತ್ನಾಗ ದ್ಯಾಟ್ ಅನ್ನು. ದಟ್ ಈಸ್ ಮೈ ಬ್ಯಾಗ್, ದಟ್ ಈಸ್ ಮೈ ಮನಿ, that is my car, that is my bike, that is my house. And house na hatyak hoದ್ರೆ ಅಂದ್ರೆ it is my house. Bike na hatyak ನಿಂತು ಮಾತಾಡ್ಲತ್ರ ಒಂದ ಬೈಕ್ ಐತಿ,
ಇಟ್ ಈಸ್ ಮೈ ಬೈಕ್, ಇಟ್ ಈಸ್ ಮೈ ಬ್ಯಾಗ್. ತಿಳಿಯತ್ತಿ ಅದು ವಸ್ತು ಒಂದೇ ಇರಬೇಕು. ನಿಮ್ಮ ಹತ್ತಕ್ಕಿತ್ತಂದ್ರೆ ಇಟ್ ಬಳಸ್ರಿ. ಅದ್ರ ಬದಲು ಹೇಳೋರು ದೂರ ಇತ್ತಂದ್ರೆ ದ್ಯಾಟ್ ಬಳಸ್ರಿ. ಇಟ್ ದ್ಯಾಟ್, ಇಟ್ ದ್ಯಾಟ್. ತಿಳಿಯತ್ತಿಲ್ಲ ಯುವರಾಜ್? ನಿದ್ದೆಗದಿರೋ ತಿಳಿಯತ್ತಿಲ್ಲ. ನಾ ಹೇಳೋತ್ನಾಗ ನೀವು ವಿಚಾರ ಮಾಡಿರಿ, ಇದನ್ನ ಪದ ನಾ ಮನ್ಯಾಗ ಹೋಗಿ ಕಲ್ಯಾಗ ಹೋಗಿ ಹೆಂಗೆ ಬಳಸ್ಬೇಕು. ಯಾರು ನಗ್ತಾರ ಒಂದು ವಿಚಾರ ಮಾಡಂಗಿಲ್ಲ. ನಾ ಮಾತಾಡ್ಲತ್ತಿಲ್ಲ ಇಂಗ್ಲೀಷ, ನೀವು ಮಾತಾಡಿದ ಅವ್ರು ಮಾತಾಡಿರಂಗಿಲ್ಲ. ನೀವು ಪ್ರಯತ್ನ ಮಾಡಿರ್ತಿಲ್ಲ, ಒಳ್ಳೇದು ಇರ್ಲಿ. ಇನ್ನು ನೋಡ್ರಿ ಮತ್ತೊಂದು ಎರಡು ಇಂಪಾರ್ಟೆಂಟ್ ಅದ. ದೀಸ್ ಇವು ನೋಡ್ರಿ ಭಾಳ ಇಂಪಾರ್ಟೆಂಟ್ ಅದ. ದೋಸ್ ದೋಸ್ ಅವು ದೀಸ್ ದೋಸ್ ನೋಡ್ರಿ. ನೋಡಿ ದೀಸ್ ಇವು, ದೀಸ್ ಇವು, ದೋಸ್ ಅವು. ನಾಲ್ಕು ಪದಗಳನ್ನು ಒಂದ ಈ ಥರ ತಿಳಿಸತ್ತೀನಿ. ಯಾಕೆ ಹೇಳಿ ದೀಸ್ ಅಂದ್ರ ಇಟ್ ಅಂದ್ರೆ ವಸ್ತು ಒಂದೇ ಇರ್ತೈತಿ, ಏಕವಚನ, ಒಂದ ವಸ್ತು ಇರ್ತೈತಿ. ಭಾಳ ವಸ್ತು ನೀವು ಅದಾವ. ಒಂದ ವಸ್ತು ಇದ್ದಾಗ ಇಟ್ಟ ಅಂತೀರಿ, ನಿಮ್ಮ ಹತ್ಯಾಕಿದ್ದಾಗ ಇದು ನಂದು ಅಂತ ಹೇಳ್ತೀವಿ. ಭಾಳ ವಸ್ತುಗಳು ಅದಾವ ಮತ್ತು ನಿಮ್ಮ ಹತ್ಯಾಕ ಅದಾವ. ಭಾಳ ವಸ್ತುಗಳು ಅದಾವ ನಿಮ್ಮ ಹತ್ಯಾಕ. ಈಗ ಉದಾಹರಣೆಗೆ ನನ್ನ ಕಡೆ ಒಂದ ಪುಸ್ತಕ ಇತ್ತಂದ್ರೆ ಇಟ್ ಈಸ್ ಮೈ ಟೆಕ್ಸ್ಟ್ ಬುಕ್ ಅಂತೀವಿ. ನನ್ನ ಪುಸ್ತಕ. ಭಾಳ ಪುಸ್ತಕ ಅದಂದ್ರೆ ದೀಸ್ ಮೈ ನೋಟ್ ಬುಕ್ಸ್, ದೀಸ್ ಮೈ ಟೆಕ್ಸ್ಟ್ ಬುಕ್ಸ್. ಭಾಳ ಅದಾವ, ಒಂದಕ್ಕಿಂತ ಹೆಚ್ಚದವ ಮತ್ತು ಭಾಳ ಅದಾವ. ಮತ್ತು ನಿಮ್ಮ ಹತ್ಯಾಕ ಅದಾವ. ಏನೋ ನಿಮ್ಮ ಹತ್ಯಾಕ ಇರ್ಬೇಕು, ಅವು ಭಾಳ ಇರ್ಬೇಕು. ಅವಾಗ ದೀಸ್ ಅಂತ ಬಳಸ್ಬೇಕು. THESE ದೀಸ್. ನಿಂತು ಬರತ್ತ ಇಲ್ಲಲ್ಲ. ದೀಸ್ ಅಂದರೆ ಇವು, ದೀಸ್ ಅಂದರೆ ಇವು. ಇವು ಪುಸ್ತಕಗಳು ಭಾಳ ಅದಾವ, ಬಟ್ ನಾನು ಬಿಟ್ಟು ದೂರ ಅದಾವ ಅಂದ್ರೆ ದೋಸ್, ದೋಸ್ ಮೈ ಬುಕ್ಸ್. ದೋಸ್ ಅವು ಭಾಳ ಅದಾವ, ನಾನು ಅದಾವ ಸರಿ ದೂರ ಅದಾವ. ನನ್ನ ಬಿಟ್ಟು ದೂರ ಇದ್ದಾಗ ದೋಸ್, ದೂರ ಇದ್ದಾಗ ದೋಸ್. ಅವು ಅಂತಿಲ್ಲ ಮನ್ಯಾಗ ಅವು ನಮ್ಮ ಅದಾವ ತೊಗೊಬೇಡ್ರಿ ಅಂತಿರ್ತಾರೆ. ಗೊತ್ತಿಲ್ಲ ಒಂದಕ್ಕಿಂತ ಅದು ಒಂದ ವಸ್ತು ಇಟ್ಟ ಅದು ನಂದೈತೆ ಅಂತಿರ್ತೀವಿ ದೂರ ಇದ್ದಾಗ. ನೋಡ್ರಿ ಈ ಸರ್ವನಾಮಗಳ ಪರಿಕಲ್ಪನೆ ನಿಮ್ಗೆ ಐತಿ ಕನ್ನಡದಾಗ ಅದ, ಇಂಗ್ಲೀಷ್ನಾಗ ಇಲ್ಲ. ಅಷ್ಟು ಸ್ವಲ್ಪ ಇಂಗ್ಲೀಷ್ನಾಗ ಬಂದು ತಿಳಿಸ್ಬಿಟ್ಟೆ ಅಂದ್ರೆ ಇಂಗ್ಲೀಷ್ನಾಗ ಮಾತಾಡ್ತೀವಿ. ತಿಳ್ತು ಪಪ್ಪ ಮಾವಿನಕಾಯಿ ತಂದಿರ್ತಾ, ರಾತ್ರಿ ನೀವು ಮನ್ಗಿರ್ತಿ, ಅನ್ನ ಹತ್ರ ಒಂದು ಎರಡು ಜಡ್ ಕೂತಿರ್ತಾರ, ನಾಲ್ಕು ಇಟ್ಟಿರ್ತಾವ. ಅನ್ನ ಹೋಗಿ ಹರಿಯಾಗಿ ತಿನ್ನುವಟ್ನೆ ನೀ ಅಂತ ಅವನನ್ನು ತಿನ್ನಕ್ ಹೋಗ್ಬಾರ. ಅವು ಬಳಸ್ತಿರಲ್ಲ, ಯಾಕಂದ್ರೆ ದೂರ ಐತಿ, ನಿಂಬಳಿ ದೂರ ಐತಿ ಮತ್ತು ಭಾಳ ಅದಾವ. ಅದು ಒಂದೇ ಇತ್ತಂದ್ರೆ ಅದು ನಂದು ಮಾವಿನಕಾಯಿ, ದಟ್ ಈಸ್ ಮೈ ಮ್ಯಾಂಗೋ, ಡೋಂಟ್ ಟಚ್ ದ್ಯಾಟ್. ಹೌದಲ್ಲ? ಹಿಂಗ ಈ ಸರ್ವನಾಮಗಳನ್ನು ಬಳಸಕ್ಕೆ ಪ್ರಯತ್ನ ಮಾಡಾರೋ ಇಲ್ವೋ? ಓಕೆ. ಮತ್ತು ಅದಾವ ಹೊರಗಡೆ ಉಳಿದು ಆಮೇಲೆ ಹೇಳೋಣ. ಥ್ಯಾಂಕ್ ಯು.